ಪತ್ರಕರ್ತರ ಸಂಘ ಮಂಡ್ಯ ಜಿಲ್ಲೆ ಬಹಳ ಯಶಸ್ವಿಯಾಗಿ ಪತ್ರಿಕಾ ದಿನಾಚರಣೆ ಜುಲೈ 1ರಂದು ಆದರೂ ಅನೇಕ ಕಾರಣಾಂತರ ದಿನಾಂಕವನ್ನು ಇವತ್ತು ನಿಗದಿಪಡಿಸಿಕೊಂಡು ಈ ಒಂದು KRS ಜಾಗದಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀರ. ಮೊದಲನೇದಾಗಿ ನವೀನು ಮತ್ತು ತಂಡದವರು ಅದಕ್ಕೆ ಸಹಕಾರ ಕೊಟ್ಟಂಥ ಪ್ರಭಾಕರು ಮತ್ತು ಇತರೆ ಎಲ್ಲ ಸ್ನೇಹಿತರಿಗೆ ನನ್ನ ಪರವಾಗಿ ಅಭಿನಂದಿಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಸ್ವೀಕಾರ ಮಾಡಿದಂಥ ಆತ್ಮೀಯರುಗಳಾದಂಥ ಪ್ರಭಾಕರ್ ಮತ್ತು ಶಿವಾನಂದ ತಗಡೂರವರಿಗೂ ಸಹ ನಾನು ವೈಯಕ್ತಿಕವಾಗಿ ಅವರಿಗೆ ಸೂಕ್ತವಾದಂಥ ನಿರ್ಧಾರವನ್ನು ಮಾಡಿ ಅಭಿನಂದಿಸಿದ್ದೀರ. ಅವರಿಗೆ ದೇವರು ಇನ್ನೂ ಹೆಚ್ಚು ಕೆಲಸ ಮಾಡೋ ಶಕ್ತಿಯನ್ನು ಕೊಡಲಿ, ಅದರಿಂದ 4 ಜನಕ್ಕೆ ಉಪಯೋಗ ಆಗಲಿ ಅಂತೇಳಿ ಅವರಿಗೆ ನಾನು ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಶಾಸಕರು ಆತ್ಮೀಯರಾದಂಥ ರವಿ ಗಣಿಗ ಅವರೇ ಹಾಗೂ ನಿಮ್ಮನ್ನೆಲ್ಲ ಉದ್ದೇಶ ಮಾಡಿ ನಿರ್ಗಮಿಸಿದಂಥ ಸಾಧು ಗೋಪಾಲ್ ಅವರೇ, ಹಾಗೆ ಮಂಡ್ಯ ದುಬೈನಲ್ಲೂ ನಾನು ಮಂಡ್ಯ ಅಂತ ಹೇಳ್ತಾ ಇರ್ತಕ್ಕಂಥ ಆತ್ಮೀಯ ಗೆಳೆಯರಾದಂಥ ಜಟ್ರೋಲ್ ಅವರೇ, ಜಿಲ್ಲಾಧಿಕಾರಿಗಳೇ, CO ಅವರೇ, SP ಅವರೇ, ಜಯರಾಮ್ ಅವರೇ ಮತ್ತು ಅಧ್ಯಕ್ಷರಾದಂಥ ನವೀನು, ಇತರೆ ಬೆಂಗಳೂರಿನಿಂದ ಲಕ್ಷ್ಮೀನಾರಾಯಣ ಇದ್ದಾರೆ, ಬೆಂಗಳೂರಿನಿಂದ ಬಂದಂಥ ಅನೇಕ ಪತ್ರಕರ್ತರಿದ್ದಾರೆ, ಮಂಡ್ಯ ಮತ್ತು ಉಳಿದಂಥ ಮಂಡ್ಯ ಜಿಲ್ಲೆ ಎಲ್ಲ ತಾಲೂಕಿನಿಂದ ಬಂದಂಥ ಮಾಧ್ಯಮ ಸ್ನೇಹಿತರಿದ್ದೀರ, ಜೊತೆಗೆ ಅವರ ಎಲ್ಲ ಕುಟುಂಬ ಮತ್ತು ವಿದೇಶಿ ಸ್ನೇಹಿತರುಗಳಿದ್ದೀರ. ಭಾಳ ಒಂದು KRS ತುಂಬಿ ಸ್ವತಂತ್ರದ ಹಿಂದೆ ಮುಂದೆ 93 ವರ್ಷದ ನಂತರ ಪ್ರಪ್ರಥಮವಾಗಿ ಜೂನ್ನಲ್ಲಿ ನಾವು ಪೂಜೆ ಮಾಡುವಂಥ ಒಂದು ಸೌಭಾಗ್ಯ ಆ ಪ್ರಕೃತಿ ಕಾವೇರಿ ತಾಯಿ ನಮಗೆ, ಸಿದ್ದರಾಮಯ್ಯನವರಿಗೆ, DK ಅವರಿಗೆ, ಎಲ್ಲ ಶಾಸಕರಿಗೆ, ಸರ್ಕಾರಕ್ಕೆ ಅವಕಾಶ ಕೊಟ್ಟಂಥದ್ದು. ಆ ಕಾವೇರಿ ತಾಯಿನ ನಾವು ನೆನೆಸಲೇಬೇಕಾಗುತ್ತೆ. ಮೊದಲನೇ ವರ್ಷ ಯಾರೆಲ್ಲ ಅನೇಕ ಟೀಕೆ ಟಿಪ್ಪಣಿಯನ್ನು ಮಾಡಿದ್ರು, ಪ್ರಕೃತಿನೂ ಸಹ ನಾವು ಹೇಳ್ದಾಗೆ ಕೇಳುತ್ತೆ ಅನ್ನೋ ಒಂದು ಭಾವನೆಯಿಂದ ಮಾತನಾಡಿದ್ರು, ಅವ್ರಿಗೆಲ್ಲ ಪ್ರಕೃತಿ ಯಾರಿಗೂ ಅಧೀನ ಅಲ್ಲ ಅನ್ನೋದನ್ನು ಕಳೆದ ವರ್ಷ ಈ ವರ್ಷ ತೋರಿಸಿದೆ. ಇತಿಹಾಸದಲ್ಲಿ 2 ವರ್ಷ 3 ವರ್ಷ ಒಂದು ಬಾರಿ ಬರಗಾಲ ಬರ್ತಕ್ಕಂಥದ್ದು, 2 ಬಾರಿ ಬರ್ತಕ್ಕಂಥದ್ದು ಸಹಜವಾದಂಥದ್ದು. ಆದರೆ ಅದನ್ನೂ ಸಹ ಅನಾವಶ್ಯಕವಾಗಿ ಕಾಮೆಂಟ್ ಮಾಡುವಂಥ ಜನ ಇವತ್ತಿನ ವ್ಯವಸ್ಥೆನಲ್ಲಿದ್ದಾರೆ. ಅದೆಲ್ಲಕ್ಕೂ ಸಹ ತೆರೆ ಎಳೆದಂಥ ಕಾವೇರಿ ತಪ್ಪಲಲ್ಲಿ ಇವತ್ತು ಭಾಳ ವರ್ಷದ ನಂತರ ನಮ್ಮ ಚೈತನ್ಯ ಕುಮಾರ್ ಇಲ್ಲಿ ಕೂತಿದ್ದಾರೆ, ಭಾಳ ಹಿರಿಯ ಪತ್ರಕರ್ತರು, ಅವ್ರ ತಂದೆ ಜವರಪ್ಪ ಗೌಡರು ಅಂತೇಳಿ ನಮ್ಮ ತಾಲೂಕಿನವರು, ಅವರೆಲ್ಲ ಸ್ವತಂತ್ರ ಹೋರಾಟಗಾರರು, ಈ ರಾಜಕಾರಣದ ನಮ್ಮ ಅನೇಕ ಹಿರಿಯ ಗಣ್ಯರಿದ್ದಾರೆ, ಅವರೆಲ್ಲರಿಗೂ ಅತ್ಯಂತ ಆತ್ಮೀಯರಾಗಿದ್ದಂಥ ಜವರಪ್ಪ ಗೌಡರ ಮಗ. ಹಾಗಾಗಿ ಭಾಳಷ್ಟು ಜನ ಇವತ್ತು ಒಂದು ರೀತಿ ಇದೊಂಥರ ಪಿಕ್ನಿಕ್ಕು ಆಗಿದೆ ಮತ್ತು ಪತ್ರಿಕಾ ದಿನಾಚರಣೆಯೂ ಆಗಿದೆ. ಎಲ್ಲರೂ ಸಹ ಒಟ್ಟಿಗೆ ಒಂದು ದಿವಸ ನಿಮ್ಮ ಒಂದು ಕಾಲ ಕಳೆಯುವಂಥ ಒಂದು ಒಳ್ಳೆಯ ಶುಭ ದಿನ ಇದು. ಈ ಸಂದರ್ಭದಲ್ಲಿ ಅನೇಕರಿಗೆ, ಸಾಧಕರಿಗೆ ಮತ್ತು ಕೆಲವರಿಗೆ ಅಭಿನಂದನೆಯನ್ನು, ಸನ್ಮಾನನ ಮಾಡ್ತಾ ಇದ್ದೀರಾ. ಇದೆಲ್ಲರೂ ಸಹ ಒಳ್ಳೆಯ ಕೆಲಸವನ್ನು ಮತ್ತು ನಮ್ಮ ಪ್ರಭಾಕರ್, ನಮ್ಮ ರವಿ ಹೇಳಿದ್ರು, ರವಿ ಅವರು ಪ್ರಾರಂಭದಲ್ಲೇ ಪತ್ರಕರ್ತರಾಗಿ ಅನೇಕ ಕಷ್ಟ ಸುಖದಲ್ಲಿ ಬಂದು ಇವತ್ತು ಶಾಸಕರಾಗಿದ್ದಾರೆ. ಅವ್ರು ನೇರವಾಗಿ ಹೇಳುವಂಥ ಅಭ್ಯಾಸವನ್ನು ನಮ್ಮ MLA ಅವರು ಇಟ್ಕೊಂಡಿದ್ರು. ನೀವು ಅಷ್ಟೊಂದು ನೇರವಾಗಿ ಹೇಳೋಕ್ಕಾಗಲ್ಲ ಪತ್ರಕರ್ತರು, ಆದರೆ ಬಹುತೇಕ ನಾನು ಸಹ ಸಾಕಷ್ಟು ಜನ 3-4 ಜನ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ವಿ ಮತ್ತು ಅನೇಕ ಸರ್ಕಾರಗಳನ್ನ ದೂರದಿಂದನೂ ನೋಡಿದ್ದೀನಿ, ಹತ್ತಿರದಿಂದನೂ ನೋಡಿದ್ದೀನಿ. ಇವತ್ತು ಇತ್ತೀಚೆಗೆ 20-30 ವರ್ಷದ ನಂತರ ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ಸರ್ಕಾರ ಸಾರ್ವಜನಿಕವಾಗಿ ಎಲ್ಲ
ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದನ್ನು ತಾವು ಭಾಳ ಜನದ ಕಂಪ್ಯಾರಿಸನ್ ಮಾಡೋಕ್ಕೆ ಹೋದರೆ ತಪ್ಪಾಗುತ್ತೆ. ಸಿದ್ದರಾಮಯ್ಯನವರು ಅದಕ್ಕೆ ಪ್ರಭಾಕರ್ ಕಾರಣಕರ್ತರು ಇರ್ಬೋದು. ಪ್ರಭಾಕರ್ ಹೇಳದ್ದೆಲ್ಲ ಮಾಡಬೇಕು ಅಂತ ಏನು ಮುಖ್ಯಮಂತ್ರಿಯವ್ರಿಗೆ ಇರಲ್ಲ. ಆದರೆ ಪ್ರಭಾಕರ್ ಹೇಳಿದಾಗ ಮಾಡೋವಂಥ ಮನಸ್ಥಿತಿ ಇದ್ದಾಗ ಮಾತ್ರ ನಿಮಗೆ ಈ ಅನುಕೂಲ ಆಗಲಿಕ್ಕೆ ಸಾಧ್ಯ. ಶಿವಾನಂದ ತಗಳೂರವರು ಅವ್ರಿಗೆ ಸಮಸ್ಯೆಯನ್ನು ಮುಂದಿಟ್ಟಿರ್ಬೋದು, ಪ್ರಭಾಕರ್ ಅದನ್ನು ಮಂಜೂರು ಮಾಡಿಸುವಂಥ ಪ್ರಯತ್ನ ಇರ್ಬೋದು. ಅದೆಲ್ಲವೂ ಸಹ ಮಂಜೂರು ಮಾಡಿದಂಥ ಸಿದ್ದರಾಮಯ್ಯನವ್ರಿಗೆ ನೀವೆಲ್ಲರೂ ಒಂದು ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ. ಸೊ ನೀವು ನಾನು ರವಿಯವರು ಹೇಳ್ದಂಗೆ ಬರೀರಿ ಅಂತ ಹೇಳಲ್ಲ, ಸತ್ಯ ಬರೆದ್ರೆ ಸಾಕು. ನಮ್ಮ ಯಾರು ಸಾಧು ಕೊಕ್ಕಲ ಹೇಳಿದ್ರಲ್ಲ, ಅವ್ರು ಹೇಳ್ದಂಗೆ ಸತ್ಯ ಬರೆದ್ರೆ ಸಾಕು, ನಾವು ಯಾವ ಸುಳ್ಳನ್ನು ಬರೀಬೇಡಿ. ನಾನು ಯಾವತ್ತೂ ಪತ್ರಕರ್ತರಿಗೆ ಹಿಂಗೆ ಅಂತ ಹೇಳಲ್ಲ, ವಾಸ್ತವವಾದಂಥ ಸತ್ಯವನ್ನು ನೀವು ಬರೆದ್ರೆ ಅದೇ ಸಾಕು ಜನರಿಗೆ, ಅದೇ ಸಾಕು ಸಮಾಜಕ್ಕೆ, ಅದೇ ಸಾಕು ದೇಶಕ್ಕೆ, ರಾಜ್ಯಕ್ಕೆ ಅಂತ. ಹಾಗಾಗಿ ಬಹುಶಃ ಇವತ್ತು 15,000 ಮಾಸಾಸನ ಅಂದರೆ ಅದೇನು ಕಡಿಮೆ ಅಲ್ಲ. ಇವತ್ತು ಒಬ್ಬರಿಗೆ ಗ್ರ್ಯಾಜುಯೇಟ್ ಮಾಡೋರಿಗೆ, BE ಮಾಡೋರಿಗೆ, ಇವತ್ತು ನಮ್ಮ DC ಅವ್ರು ಹೇಳ್ತಿದ್ರು, ನಮ್ಮಲ್ಲಿ ಎಷ್ಟು ಜನ BE ಮಾಡೋರು, ನಿಮ್ಮ BE 65 ಜನ ವಿಲೇಜ್ ಅಕೌಂಟೆಂಟ್ ಅಪಾಯಿಂಟ್ಮೆಂಟಲ್ಲಿ 45 ಜನ ಇಂಜಿನಿಯರಿಂಗ್ ಮಾಡೋರು ಅಪ್ಲಿಕೇಶನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ. ಲೆಕ್ಕ ಹಾಕಿ ಯಾವ ಪರಿಸ್ಥಿತಿ ಇದೆ ಅಂತ. ಇವತ್ತು ಮಂಡ್ಯ ಅಲ್ಲ, ಬೆಂಗಳೂರಲ್ಲಿ ಅರ್ಜಿ ಇಟ್ಕೊಂಡು ಡಿಗ್ರಿ ಮಾಡೋರು 10,000 15,000 20,000 ಸಂಬಳ ಕೊಟ್ಟು ಖುಷಿಯಾಗಿ ಕೆಲಸ ಮಾಡೋದು. ಅದರಿಂದ ಇವತ್ತು 15,000 ಮಾಸಾಸನ ಅಂದರೆ, ಪೆನ್ಷನ್ ಅಂದರೆ, ಚೈತನ್ಯ ಅವ್ರು ಏನು ಅನ್ನಿಸ್ತದೆ ನಿಮಗೆ? ಭಾಳ ದೊಡ್ಡದಲ್ಲ, ತುಂಬ. ನಮ್ಮ ಶ್ರೀಮತಿ ಚೈತನ್ಯ ಕುಮಾರ್ ಅವರು ಹೇಳ್ತಾರೆ, ನಮ್ಮ ಸಿದ್ದವೀರೇಗೌಡರ ತಂಗಿಯವರು, ಇದು ನಾನು ಜಾಸ್ತಿ ಹೇಳಕ್ಕೆ ಹೋದರೆ ನಾನು ಮಂತ್ರಿ, ಇದು ಸಾಧಾರಣವಾದಂಥ ಅಲ್ಲ, ಇದು ಅತ್ಯಂತ ಒಂದು ದೊಡ್ಡ ಮನಸ್ಸಿರ್ತಕ್ಕಂಥವ್ರು. ಸಾವಿರಾರು ಗಟ್ಟಲೆ ಪತ್ರಕರ್ತರಿಗೆ, ಕುಟುಂಬಕ್ಕೆ ಇವತ್ತು ಕನಿಷ್ಠ ಅವ್ರಿಗೇನೋ ಒಂದು ಇರ್ಲಿಕ್ಕೆ ಒಂದು ವಾಸ ಮನೆ ಇದ್ದರೆ, ಅವ್ರು ಬೆಂಗಳೂರಲ್ಲಿರಲಿ, ಮಂಗಳೂರಲ್ಲಿರಲಿ, ಮಂಡ್ಯದಿರಲಿ, ಹಳ್ಳಿಯಲ್ಲಿ 15,000 ಜೀವನ ಮಾಡಲಿಕ್ಕೆ ಕನಿಷ್ಠ ಪ್ರಮಾಣದಲ್ಲಿ. ಯಾಕೆ ಅಂದರೆ ಈಗ 2,000 ರೂಪಾಯಿ ದುಡ್ಡು ಕೊಡ್ತೀವಿ, ಹೆಣ್ಮಕ್ಳಿಗೆ ಬಸ್ ಚಾರ್ಜ್ ಫ್ರೀ ಇರುತ್ತೆ, ಜೊತೆಗೆ 10 kg ಅಕ್ಕಿ ಕೊಡ್ತೀವಿ. ಈ ಒಂದು ಎಲ್ಲ 5 ಗ್ಯಾರಂಟಿ ಏನಿದೆ, ಬೇರೆ ಬೇರೆ ಸೌಲಭ್ಯಗಳೇನಿದೆ, ಅದ್ರ ಜೊತೆಗೆ 15,000 ರೂಪಾಯಿ ಬರುತ್ತೆ ಅಂದರೆ ಅವ್ರ ಜೀವನದಲ್ಲಿ ಏನೂ ಅವಶ್ಯಕತೆ ಇಲ್ಲ. ಸೊ ಅವರು ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ದೊಡ್ಡ, ಜೊತೆಗೆ ಇಡೀ ಜನಕ್ಕೆ ಬಸ್ ಪಾಸ್ ಕೊಟ್ಟಿರ್ತಕ್ಕಂಥದ್ದು. ಈ ಥರದ ಅನೇಕ, ಪಾಪ ಪ್ರಭಾಕರು ಅವರು ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ಯಾವುದೇ ಪತ್ರಕರ್ತರು, ಸಾರ್ವಜನಿಕರು, ಶಾಸಕರು ಏನೇ ಹೇಳಿದ್ರು, CM ಅವರು ಯಾವ್ದಾದ್ರು ಸಂದರ್ಭದಲ್ಲಿ ಒತ್ತಡದಲ್ಲಿದ್ದರೆ ಸಮಯ ನೋಡಿ ಅದನ್ನ, ಇಲ್ಲ ಸರ್ ಇದು ಹಾಕ್ಬೇಕು, ಮಾಡೋದು ಒಳ್ಳೇದು ಸರ್, ಇದ್ರೆ ಹಿಂಗಿದೆ ಅಂತ ಹೇಳಿ ಪಾಸಿಟಿವ್ ಆಗಿ ಹೇಳ್ತಕ್ಕಂಥದ್ದು. ಇದು ಬೇಡ ಬಿಡಿ ಸರ್, ಇದು ಯಾರೋ ಕೊಟ್ಟರು ಬಿಡಿ ಸರ್ ಅಂತ ಹಿಂಗೆ ಅಂದರೆ ಯಾರೂ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಈಗ ನಮ್ಮ ಜೊತೆಲಿರೋರು. ಹಾಗಾಗಿ ಭಾಳ ಒಳ್ಳೆಯ ಕೆಲಸವನ್ನು ಪ್ರಭಾಕರು ಬರೀ ಪತ್ರಕರ್ತರಿಗೆಲ್ಲ ಬೇರೆ ಎಲ್ಲ ವಿಚಾರದಲ್ಲೂ ಸಹ ಮಾಡಿಸ್ತಾ ಇದ್ದಾರೆ. ಶಿವಾನಂದ ತಗಳೂರು ಸಹ ನನಗೆ ಭಾಳ ಆತ್ಮೀಯರು. ಅವರು ಸಹ ನಿಮ್ಮ ಹಿತಬಂಧ ಕಾಪಾಡೋದ್ರಲ್ಲಿ ತುಂಬ ಭಾಳಷ್ಟು ಒಂದು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಹಾಗೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ 30-35 ವರ್ಷ ಆದಮೇಲೆ ಬಸ್ ಪಾಸ್ ಕೊಟ್ಟಿದ್ದು ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ. ಬಸ್ ಪಾಸ್ ಕೊಟ್ಟಿದ್ದು ಸಿದ್ದರಾಮಯ್ಯನವರೇ. ಹಾಗಾಗಿ ಅದೊಂದೇ ಅಲ್ಲ, ಅನೇಕ ಈ ಅಡ್ವರ್ಟೈಸ್ಮೆಂಟಲ್ಲಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಸಾಕಷ್ಟು ವಿಚಾರದಲ್ಲಿ ನಿಮ್ಮ ಒಂದು ಜೊತೆಯಲ್ಲಿ ಈ ಸರ್ಕಾರ ಸಿದ್ದರಾಮಯ್ಯನವರು ನಿಂತಿರೋದನ್ನ ನೀವು ಯಾರೂ ಸಹ ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಸೊ ನಾನು ಹೆಚ್ಚು ನಿಮ್ಗೆ ಹೇಳಲಿಕ್ಕೆ ಹೋಗಲ್ಲ. ಇದು ಪತ್ರಿಕಾ ದಿನಾಚರಣೆ, ನಿಮ್ಮೆಲ್ರಿಗೂ ಶುಭಾಶಯ ಹೇಳ್ತಕ್ಕಂಥ ಒಂದು ಸಂದರ್ಭ. ನೀವೆಲ್ಲರೂ ಹೊರಗಡೆ ಬಂದು ಒಳ್ಳೆ ಕಾವೇರಿಯ ನದಿ ತೀರದಲ್ಲಿದ್ದೀರಾ. ನಿಮ್ಮೆಲ್ಲರೂ ಇವತ್ತು ಒಳ್ಳೆ ಊಟ ಮಾಡಿ ಸಾಯಂಕಾಲದವರೆಗೂ ಎಲ್ಲ ನೋಡ್ಕೊಂಡು, ನಾನು ಈ ಪೊಲೀಸ್ನವ್ರಿಗೂ ಹೇಳ್ತೀನಿ, ನಮ್ಮ SP ಅವರು ಇಲ್ಲೇ ಇದ್ದಾರೆ, ಇಲ್ಲಿ ಇಂಜಿನಿಯರ್ಗೂ ಹೇಳ್ತೀನಿ, ನೀವೆಲ್ಲ ಬೇಕಾದ್ರೂ ಓಡಾಡ್ಕೊಂಡು ಆರಾಮಾಗಿ ರಾತ್ರಿ ಗಂಟೆ ಇದ್ದು ತಂಗಾಡ್ಕೊಂಡು ಸಾಯಂಕಾಲ ಮನೆಗೆ ಹೋಗಿ ಸೇಫ್ಟಿಯಾಗಿ ತಲುಪಬೇಕು ಅಂತೇಳಿ ವಿನಂತಿ ಮಾಡ್ತೀನಿ.
ನಮ್ಮ ಜಿಲ್ಲೆ ಎಲ್ಲ ತಾಲೂಕಿನಿಂದ ಪತ್ರಕರ್ತರು ಬಂದಿದ್ದೀರಾ ಮತ್ತು ರಾಜ್ಯದಿಂದಲೂ ಅನೇಕರು ಬಂದಿದ್ದಾರೆ. ನಮ್ಮೆಲ್ಲ ಪಟೇಲ್ ಆ ಕಡೆಯಲ್ಲೇ ಒಳ್ಳೆ ಹತ್ರ ಕೂತ್ಬಿಟ್ಟವ್ರೆ ಕಾಣುತ್ತೆ, ಯಾವುದೋ ಫೋನ್ ಹಿಡ್ಕೊಂಡು. ಬಹಳಷ್ಟು ಜನ ಜಿಲ್ಲೆಯಿಂದ ಬಂದಿರ್ತಕ್ಕಂಥವ್ರು. ನಮ್ಮ ಮುಖ್ಯಮಂತ್ರಿ ಆಫೀಸಿಂದ ನಮ್ಮ ಗಿರೀಶ್ ನಾನು ಮಾತುಬಿಟ್ಟೆ. ಗಿರೀಶು ನಮ್ಮೂರು, ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ಒಣಕೆರೆ. ಸೊ ಅವರು ಜೊತೆಯಲ್ಲಿ ಬಂದಿದ್ದಾರೆ. ನಾನು ಪ್ರಾರಂಭದಲ್ಲೇ ಒಂದು ಹೇಳಬೇಕಾಗಿತ್ತು. ನಮ್ಮ ಇವತ್ತಿನ ಚಂದ್ರಶೇಖರನಾಥ ಸ್ವಾಮೀಜಿಯವರು ನಿನ್ನೆ ಒಂದು ಅವರ ಆತ್ಮವನ್ನು ಸ್ವರ್ಗಸ್ಥರಾದಂಥ ವಿಚಾರವನ್ನು ನಮಗೆ ಅವರು ಸಹ KR-ಪೇಟೆ ತಾಲೂಕಿನವರು, KR-ಪೇಟೆಯವರು. ಹಾಗಾಗಿ ಇಲ್ಲಿ ಹೆಚ್ಚುವರಿ DC ಆಗಿ ಕೆಲಸ ಮಾಡ್ತಿದ್ದಂಥ ನಾಗರಾಜ್ ಅವರು ಇವತ್ತು ಅಲ್ಲಿ ನಿಶ್ಚಲಾನಂದ ಸ್ವಾಮೀಜಿಯಾಗಿ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಹಾಗಾಗಿ ಇವತ್ತು ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಶುಭಾಶಯ ಹೇಳಿ, ಮಾಧ್ಯಮ ಸ್ನೇಹಿತರು ಯಾರೋ ಮಾಡ್ತಾರೆ ನಾವು ಮಾಡೋದು ಬೇಡ, ನಾವು ಮಾಡ್ತಾರೆ ಅಂತ ಇನ್ನೊಬ್ಬರು ಮಾಡೋದು ಬೇಡ. ನಿಮ್ಮ ಅಸ್ತಿತ್ವವನ್ನು, ನಿಮ್ಮ ವ್ಯಕ್ತಿತ್ವವನ್ನು, ನೀವು ನಿಮ್ಮ ಪತ್ರಿಕಾ ಧರ್ಮವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ನಿಮ್ಮೆಲ್ಲರದು ಕರ್ತವ್ಯ. ಮತ್ತು ಸಮಾಜವನ್ನು, ರಾಷ್ಟ್ರವನ್ನು, ರಾಜ್ಯದ ಜನವನ್ನು ಒಳ್ಳೆ ದಾರಿಗೆ ತೊಗೊಂಡೋಗ್ತಕ್ಕಂಥದ್ದು, ತಪ್ಪುಗಳನ್ನ ತಿರ್ತಕ್ಕಂಥದ್ದು, ಸರಿ ಇರೋದನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಅದನ್ನು ನಿಷ್ಪಕ್ಷಪಾತವಾಗಿ ಮಾಡ್ತೀರಾ ಅನ್ನೋ ಒಂದು ವಿಶ್ವಾಸ, ನಂಬಿಕೆಯನ್ನಿಟ್ಟು ನನಗೆ ಮತ್ತೊಂದು ಕಾರ್ಯಕ್ರಮ ಮಂಡ್ಯದಲ್ಲಿದೆ. ದಯಮಾಡಿ ತಾವು ಪೂರ್ಣ ಪ್ರಮಾಣದಲ್ಲಿ ಇರಲಿಕ್ಕಾಗಲ್ಲ. ನನ್ನ ಪರವಾಗಿ ಇನ್ನು ಉಳಿದಂಥ ಜವಾಬ್ದಾರಿಯನ್ನು ನಮ್ಮ ಪ್ರಭಾಕರು ಮುಗಿಸ್ತಾರೆ ಅಂತೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು.